ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ಕ್ಲಾಸ್ಗಳಲ್ಲಿ ಕ್ವಶನ್ ಪೇಪರ್ ಅನಾಲಿಸಿಸ್ ಆಫ್ 2019 ಸೊ ಅದರಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2ನ ನೋಡಿದ್ರಿ. ಅದರಲ್ಲೂ ಕೂಡ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಕಾನ್ಸೆಪ್ಟ್ ಅಥವಾ ಸಬ್ಜೆಕ್ಟಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದರು ಕರ್ನಾಟಕ PGCET ಎಕ್ಸಾಮ್ಗಳಲ್ಲಿ ಅಥವಾ KPGCET ಅಂತ ಹೇಳ್ತೀವಿ ನಾವು. ಸೊ ನಿಮಗೆ ಗೊತ್ತಿದೆ ರೀಸನಿಂಗನ್ನು 25 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಆ 25 ಮಾರ್ಕ್ಸು ಕೂಡ ನಿಮಗೆ ಇಂಪಾರ್ಟೆಂಟ್, ಯಾಕಂದರೆ ರೀಸನಿಂಗು ನಿಮಗೆ ತುಂಬ ಈಸಿ ಇರುತ್ತೆ. ಸೊ ಸ್ಕೋರಿಂಗ್ ಸೆಕ್ಷನ್ ಕೂಡ ಆಗಿರುತ್ತೆ. ಹಾಗಾಗಿ ರೀಸನಿಂಗಲ್ಲಿ ಕಾನ್ಸೆಪ್ಟ್ಸ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ದಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಇಲ್ಲಿ ನಾವೇನು ಸಾಲ್ವ್ ಮಾಡ್ತೀವಿ, ಸೊ ಇದು ನಿಮಗೆ ಜಸ್ಟ್ ಒಂದು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಅದೊಂದು ಜಸ್ಟ್ ಒಂದು ಬ್ಲೂ ಪ್ರಿಂಟ್ ಇದ್ದಾಗಿರುತ್ತೆ ನಿಮಗೆ ಯಾವ ರೀತಿ ಕ್ವಶನ್ಸನ್ನು ಬರಬಹುದು. ಸೊ ಇದರ ಬೇಸ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ನಿಮಗೆ ಎಕ್ಸಾಮಲ್ಲಿ 100% ಈಸಿ ಆಗ್ತಾ ಹೋಗುತ್ತೆ. ಸೊ ನೀವು ಕೂಡ ಈಸಿಯಾಗಿ ಕರ್ನಾಟಕ PGCET ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಸೊ ಹಾಗಾದರೆ ಕ್ವಶನ್ಸ್ ನೋಡ್ತಾ ಹೋಗೋದಾದರೆ ಇವತ್ತು ಸೊ ಫಸ್ಟ್ ಕ್ವಶನ್ಸ್ ನಿಮಗೆ ಈ ರೀತಿ ಇದೆ. ಸೊ ಯಾವುದೋ ಒಂದು ಕಂಡೀಷನ್ಸ್ ಹೇಳಿಬಿಟ್ಟು ಅದರ ಬೇಸ್ ಮೇಲೆ ಬ್ಲಡ್ ರಿಲೇಷನ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಸೊ A3P ಮೀನ್ಸ್ A ಈಸ್ ದ ಮದರ್ ಆಫ್ P ಅಥವಾ A4P ಮೀನ್ಸ್ A ಈಸ್ ದ ಬ್ರದರ್ ಆಫ್ P ಏನೋ ಒಂದು ಹೇಳಿದ್ದಾರೆ. ಬಟ್ ಇದು ನಿಮಗೆ ಅವಶ್ಯಕತೆ ಇಲ್ಲ. ಈ ಕಂಡೀಷನ್ಸನ್ನು ನೋಡ್ಬಿಡಿ. ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಕ್ವಶನ್ ನೋಡಿಕೊಂಡು ಆಮೇಲೆ ಕಂಡೀಷನ್ಸನ್ನು ಅಪ್ಲೈ ಮಾಡ್ತಾ ಬನ್ನಿ. ವಿಚ್ ಆಫ್ ದಿ ಫಾಲೋವಿಂಗ್ ಮೀನ್ಸ್ ದ್ಯಾಟ್ ಕೆ ಈಸ್ ದ ಮದರ್ ಇನ್ ಲಾ ಆಫ್ ಎಮ್, ಅಂದರೆ ಕೆ ಅನ್ನೋರು ಎಮ್ಮಿನ ಮದರ್ ಇನ್ ಲಾ ಆಗಬೇಕು. ಸೊ ಅದು ಯಾವುದರಲ್ಲಿ ಫಾಲೋ ಆಗುತ್ತೆ ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒಂದು ಚೆಕ್ ಮಾಡೋದಾದರೆ M9N ಇದೆ. ಇಲ್ಲಿ 9 ಎಲ್ಲಿದೆ ಚೆಕ್ ಮಾಡ್ಕೊಳ್ಳಿ. ಸೊ 9 ಇದ್ದಲ್ಲಿ A ಈಸ್ ಹಸ್ಬೆಂಡ್ ಆಫ್ P, ಅಂದರೆ M ಈಸ್ ಹಸ್ಬೆಂಡ್ ಆಫ್ N ಅಂತ ಆಗುತ್ತೆ. ಸೊ M ಈಸ್ ಹಸ್ಬೆಂಡ್ ಆಫ್ N ಅಂದರೆ ಇವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್. ನಾವು ಅದನ್ನೇ ಫಿಮೇಲ್ ಆದರೆ ಮೈನಸ್ ರೆಪ್ರೆಸೆಂಟ್ ಮಾಡ್ತೀವಿ, ಮೇಲ್ ಆದರೆ ಪ್ಲಸ್ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಡೈರೆಕ್ಟಾಗಿ ನೀವು ಚೆಕ್ ಮಾಡ್ಕೊಳ್ಬೋದು ಪ್ಲಸ್ ಆ್ಯಂಡ್ ಮೈನಸ್ ಬೇಸ್ ಮೇಲೆ. ಅಥವಾ ಕೆಲವರು ಇಲ್ಲಿ ಸರ್ಕಲ್ಸನ್ನು ಯೂಸ್ ಮಾಡ್ತೀರಾ, ಸ್ಕ್ವೇರ್ ಅಥವಾ ಬಾಕ್ಸನ್ನು ಯೂಸ್ ಮಾಡ್ತೀರಾ. ಸೊ ನೀವು ಯಾವ ರೀತಿ ಬೇಕಾದರೂ ಕನ್ಸಿಡರ್ ಮಾಡ್ಬೋದು. ನಾನು ಯೂಶ್ವಲ್ ಆಗಿ ಇದನ್ನು ಪ್ಲಸ್ ಅಂತ ತಗೊಳ್ತೀನಿ, ಮೇಲ್ನ ಫಿಮೇಲ್ನ ಮೈನಸ್ ಅಂತ ತಗೊಳ್ತೀನಿ. M ಈಸ್ ದ 9 ಇದೆ, ಹಾಗಾಗಿ M ಈಸ್ ದ ಹಸ್ಬೆಂಡ್ ಆಫ್ N. ನೀವಿಲ್ಲಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಚೆಕ್ ಮಾಡಿ ಆನ್ಸರ್ ಮಾಡ್ಬೋದು. ಯಾಕಂದರೆ M ಈಸ್ ದ ಹಸ್ಬೆಂಡ್ ಆಫ್ N ಆಯಿತು. ನೆಕ್ಸ್ಟು 3 ಇದೆ, N3K, ಅಲ್ಲಿಗೆ 3 ಇದ್ದಲ್ಲಿ ಚೆಕ್ ಮಾಡ್ಕೊಳ್ಳಿ. A ಈಸ್ ದ ಮದರ್ ಆಫ್ P, ಅಲ್ಲಿಗೆ N ಈಸ್ ದ ಮದರ್ ಆಫ್ K ಆಗುತ್ತೆ. ಸೊ N ಈಸ್ ದ ಮದರ್ ಆಫ್ K ಆಯಿತು. ಅವರು ಹೇಳಿರುವಂಥದ್ದು K ಈಸ್ ದ ಮದರ್ ಇನ್ ಲಾ ಆಫ್ M. K ಈಸ್ ದ ಮದರ್ ಇನ್ ಲಾ, ಇಲ್ಲಿ ಸಾಧ್ಯತೆ ಇದೆಯಾ K ಈಸ್ ದ ಮದರ್ ಇನ್ ಲಾ? ಸೊ ಎನ್ನಿಗೆ K ಅನ್ನೋರು ನಿಮಗೆ A ಈಸ್ ದ ಮದರ್ ಆಫ್ P ಅಂತ ಹೇಳಿದರೆ ಅಲ್ಲಿಗೆ N ಈಸ್ ದ ಮದರ್ ಆಫ್ K ಅಂದರೆ K ಅನ್ನೋನು ಎನ್ನಿಗೆ ಒಂದೋ ಮಗಳಾಗಿರಬೇಕು ಅಥವಾ ಸನ್ ಆಗಿರಬೇಕು, ಸನ್ ಆರ್ ಡಾಟರ್ ಆಗಿರಬೇಕು. ಸೊ ಎನ್ನಿಗೆ ಸನ್ ಆರ್ ಡಾಟರ್ ಆದರೆ ಎಮ್ಮಿಗೂ ಸನ್ ಆರ್ ಡಾಟರೇ ಆಗಿರಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಮದರ್ ಇನ್ ಲಾ ರಿಲೇಷನ್ಶಿಪ್ ಬರಲ್ಲ. ಇಲ್ಲಿಗೆ ಕ್ಲೋಸ್ ಮಾಡಿ, ಮುಂದೆ ಮೂಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ಒನ್ ಬರೋಣ. K5J ಇದೆ. ಸೊ ಅಲ್ಲಿಗೆ 5 ಇದ್ದಲ್ಲಿ ನಿಮಗೆ ಏನು ಹೇಳಿದ್ದಾರೆ, A ಈಸ್ ದ ಡಾಟರ್ ಆಫ್ P, ಹಾಗಾದರೆ K ಈಸ್ ದ ಡಾಟರ್ ಆಫ್ J. ಸೊ ಅಲ್ಲಿಗೆ Jಯ ಡಾಟರ್ ಯಾರಾಗಿರ್ತಾರೆ, K ಆಗಿರ್ತಾರೆ. ಸೊ ಇವರು ಡಾಟರ್ ಆಗಿಂದ ಮೈನಸ್ ರೆಪ್ರೆಸೆಂಟೇಷನ್. ನೆಕ್ಸ್ಟು J9M ಇದೆ. ಸೊ ಅಗೈನ್ 9 ಅಂದರೆ A ಈಸ್ ದ ಹಸ್ಬೆಂಡ್ ಆಫ್ P ಇರೋದು, ಇಲ್ಲಿ J ಈಸ್ ದ ಹಸ್ಬೆಂಡ್ ಆಫ್ M ಆಗುತ್ತೆ. ಸೊ J ಈಸ್ ದ ಹಸ್ಬೆಂಡ್ ಆಫ್ M ಆಗುತ್ತೆ. J ಅನ್ನೋರು ಎಮ್ನ ಹಸ್ಬೆಂಡ್ ಅಂದರೆ J ಹಸ್ಬೆಂಡ್ ಆದರೆ M ವೈಫ್ ಆಗಿರಲೇಬೇಕು. ಸೊ ಇಲ್ಲೂ ಕೂಡ K ಆ್ಯಂಡ್ M ನಡುವೆ ಯಾವುದೇ ಕಾರಣಕ್ಕೂ ಮದರ್ ಇನ್ ಲಾ ರಿಲೇಷನ್ಶಿಪ್ ಸಿಗಲ್ಲ. ಯಾಕಂದರೆ Jಗೆ K ಅನ್ನೋಳು ಡಾಟರ್ ಆದರೆ ಎಮ್ಮಿಗೂ ಕೂಡ ಡಾಟರ್ ಆಗಿರಲೇಬೇಕು. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಬರ್ತಾ ಇದೆ J ಆ್ಯಂಡ್ M ನಡುವೆ, ಹಾಗಾಗಿ ಇದು ಕೂಡ ನಿಮ್ಮ ಆನ್ಸರ್ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ನೆಕ್ಸ್ಟ್ K3J ಇದೆ. 3 ಅಂದರೆ A ಈಸ್ ದ ಮದರ್ ಆಫ್ P ಇದೆ, ಅಲ್ಲಿಗೆ K ಈಸ್ ದ ಮದರ್ ಆಫ್ J ಆಗುತ್ತೆ ನಿಮಗೆ. ಸೊ K ಈಸ್ ದ ಮದರ್ ಆಫ್ J ಅಂತ ಹೇಳ್ತೀವಿ. ಸೊ K ಅನ್ನೋರು Jಗೆ ಮದರ್ ಆಗಿರಬೇಕು. ನೆಕ್ಸ್ಟು J9N ಇದೆ. ಸೊ 9 ಇದ್ದಲ್ಲಿ A ಈಸ್ ದ ಹಸ್ಬೆಂಡ್ ಆಫ್ P ಇದೆ, ಅಲ್ಲಿಗೆ J ಈಸ್ ದ ಹಸ್ಬೆಂಡ್ ಆಫ್ N ಆಗ್ತಾರೆ. ಸೊ J ಈಸ್ ದ ಹಸ್ಬೆಂಡ್ ಆಫ್ N ಅಂದರೆ J ಅನ್ನೋರು ಎನ್ನಿಗೆ ಹಸ್ಬೆಂಡ್ ಆಗ್ತಾರೆ ಅಂದರೆ ಇವರು ಪ್ಲಸ್ ಆಗುತ್ತೆ. ಸೊ ಇವರು ವೈಫ್ ಆಗಿರಲೇಬೇಕು, ಮೈನಸ್. ನೆಕ್ಸ್ಟು N4M ಇದೆ. ಸೊ 4 ಅಂದರೆ A ಈಸ್ ದ ಬ್ರದರ್ ಆಫ್ P, ಅಲ್ಲಿಗೆ N ಈಸ್ ದ ಬ್ರದರ್ ಆಫ್. ಸೊ ನಿಮಗೆ ಇಲ್ಲಿ ಹೇಳಿರುವಂಥದ್ದು
ಯಾಕಂದರೆ ರಿವರ್ಸ್ ರಿಲೇಷನ್ಶಿಪ್ ಹೇಳಿದ್ದಾರೆ. 4 ಹೇಳಿರುವಂಥದ್ದು ಎ ಇಸ್ ದ ಬ್ರದರ್ ಆಫ್ ಪಿ ಇದೆ, A4P ಇರೋದು. ಸೊ ಅಲ್ಲಿಗೆ N4P ಅಂದರೆ ನಿಮಗೆ ಎನ್ ಈಸ್ ದ ಬ್ರದರ್ ಆಫ್ ಎಮ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಯಾಕಂದರೆ ಇಲ್ಲಿ ಅವರು ಅದನ್ನೇ ಹೇಳಿರೋದೆ, J9N ಅಲ್ಲಿರುವಂಥದ್ದು ಎ ಇಸ್ ದ ಹಸ್ಬೆಂಡ್ ಆಫ್ ಪಿ ಅಂತ ಇದೆ. ಹಾಗಾದರೆ ಇಲ್ಲಿ ಜೆ ಇಸ್ ದ ಹಸ್ಬೆಂಡ್ ಆಫ್ ಎನ್ ಆಗಿರಲೇಬೇಕು. ಸೊ ನೆಕ್ಸ್ಟು, ಸೊ ಇಲ್ಲಿ ಜೆ ಇಸ್ ದ ಹಸ್ಬೆಂಡ್ ಆಫ್ ಎನ್ ಆಗಿದ್ದಾರೆ ಅಂದರೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಅವರು ನಿಮಗೆ ನೆಕ್ಸ್ಟ್ ಕಂಡೀಷನಲ್ಲಿ N4M ಇರೋದು. ಸೊ ಹಾಗಾಗಿ N4M ಅಲ್ಲಿ ಇಲ್ಲಿ ಚೆಕ್ ಮಾಡಿಕೊಂಡ್ರೆ ನೀವು 4P ಇದೆ. ಸೊ ಅಲ್ಲಿಗೆ ಎ ಇಸ್ ದ ಬ್ರದರ್ ಆಫ್ ಪಿ. ಸೊ ನಿಮಗೆ ಎನ್ ಅನ್ನೋರು ಎಮ್ಮಿಗೆ ಬ್ರದರ್ ಆಗಬೇಕು. ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಇರುವಂಥದ್ದು, ಯಾಕಂದರೆ K3J ಇದೆ. ಸೊ K3J ಇದೆ ಅಂದರೆ ಇದನ್ನು ಕನ್ಸಿಡರ್ ಮಾಡಬೇಕು. ಎ ಇಸ್ ದ ಮದರ್ ಆಫ್ ಪಿ. ಸೊ ಅಲ್ಲಿಗೆ ಕೆ ಇಸ್ ದ ಮದರ್ ಆಫ್ ಜೆ. ಸೊ ಕೆ ಅನ್ನೋರು ಜೆಗೆ ಮದರ್ ಆಗಿರ್ತಾರೆ. ನೆಕ್ಸ್ಟು J9N ಇದೆ. J9N ಇದೆ ಅಂದರೆ ಇದೇ ರಿಲೇಷನ್ಶಿಪ್ಪನ್ನು ನೀವು ಅಪ್ಲೈ ಮಾಡಬೇಕು. ಎ ಇಸ್ ದ ಹಸ್ಬೆಂಡ್ ಆಫ್ ಪಿ. ಸೊ ಅಲ್ಲಿಗೆ ನಿಮಗೆ J9N ಇರೋದು ಜೆ ಇಸ್ ದ ಹಸ್ಬೆಂಡ್ ಆಫ್ ಎನ್ ಆಗ್ತಾರೆ. ನೆಕ್ಸ್ಟ್ ಹೇಳಿರುವಂಥದ್ದು ಅವರು N4M ಅಂತ ಹೇಳಿದ್ದಾರೆ. ಸೊ N4M ಅಂದರೆ ಎ ಈಸ್ ದ ಬ್ರದರ್ ಆಫ್ ಪಿ ಅಂದರೆ ಎನ್ ಈಸ್ ದ ಬ್ರದರ್ ಆಫ್ ಎಮ್ ಅಂತ ಹೇಳಿದ್ದಾರೆ. ಸೊ ಇವರಿಬ್ಬರ ನಡುವೆ ಬ್ರದರ್ ರಿಲೇಷನ್ಶಿಪ್ ಬರಬೇಕು. ಸೊ ಎನ್ ಮತ್ತು ಎಮ್ ನಡುವೆ ಬ್ರದರ್ ರಿಲೇಷನ್ಶಿಪ್ ಬರಬೇಕು ಅಂತ ಹೇಳ್ತಾರೆ. ಸೊ ಎನ್ ಮತ್ತು ಎಮ್ ನಡುವೆ ಬ್ರದರ್ ರಿಲೇಷನ್ಶಿಪ್ ಬರಬೇಕು ಅಂದರೆ ನಿಮಗಿಲ್ಲಿ ಸೊ ಎನ್ನಿಗೆ ಎಮ್ ಬ್ರದರ್ ಆಗಿರ್ತಾನೆ ಹೊರತು ಯಾವುದೇ ಕಾರಣಕ್ಕೂ ಬ್ರದರ್ ರಿಲೇಷನ್ಶಿಪ್ ಹೇಳಿರೋದು ಎ ಇಸ್ ದ ಬ್ರದರ್ ಆಫ್ ಪಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಎನ್ ಅನ್ನೋರು ಎಮ್ಮಿಗೆ ಬ್ರದರ್ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ, ಯಾಕಂದರೆ ಇವ್ರ ಬ್ರದರ್ ಆಗಿರ್ಬೋದು. ಸೊ ಅಲ್ಲಿಗೆ ನಿಮಗೆ ಕೇಳಿರುವಂಥದ್ದು ಕೆ ಇಸ್ ದ ಮದರ್ ಇನ್ ಲಾ ಆಫ್ ಎಮ್ ಆಗಬೇಕು, ಅಂದರೆ ಎಮ್ಮಿಗೆ ಮದರ್ ಇನ್ ಲಾ ಆಗಬೇಕು. ಸೊ ಈಗ ಎನ್ನಿಗೆ ಕೆ ಅನ್ನೋರು ಮದರ್ ಇನ್ ಲಾ ಆದರು, ಹಾಗಾದರೆ ಎಮ್ಮಿಗೂ ಕೂಡ ಕೆ ಅನ್ನೋರು ಮದರ್ ಇನ್ ಲಾ ಆಗಲೇಬೇಕಾಗುತ್ತೆ. ಬಟ್ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಇರೋದು ಜೆ ಮತ್ತು ಎನ್ ನಡುವೆ, ಯಾಕಂದರೆ K3J ಅಲ್ಲಿ ನೀವೇನು ಮಾಡಿದ್ರಿ, ಕೆ ಈಸ್ ದ ಮದರ್ ಆಫ್ ಜೆ ಅಂತ ಬರ್ಕೊಂಡ್ರಿ. ಸೊ ಕೆ ಈಸ್ ದ ಮದರ್ ಆಫ್ ಜೆ ಬರ್ತಾರೆ, ಕರೆಕ್ಟ್ ಅದು. ನೆಕ್ಸ್ಟ್ J9 ಅಲ್ಲಿ ನಿಮಗೆ J9N ಇದೆ. ಸೊ ಎ ಈಸ್ ದ ಹಸ್ಬೆಂಡ್ ಆಫ್ ಪಿ ಅಂದರೆ ಜೆ ಈಸ್ ದ ಹಸ್ಬೆಂಡ್ ಆಫ್ ಎನ್ನೇ ಕರೆಕ್ಟು, ಯಾಕಂದ್ರೆ ರಿವರ್ಸ್ ಬರ್ಕೊಳ್ಬೇಡಿ. ಮತ್ತೆ ಜೆ ಈಸ್ ದ ಹಸ್ಬೆಂಡ್ ಆಫ್ ಎನ್ ಈಸ್ ದ ಬ್ರದರ್ ಆಫ್ ಎಮ್ ಅಂತ ಇದೆ. ಬಟ್ ಇವರಿಬ್ಬರ ನಡುವೆ ಬ್ರದರ್ ರಿಲೇಷನ್ಶಿಪ್ ಬರಬೇಕು. ಸೊ ಹಾಗಾಗಿ ನಿಮಗೆ ಆಪ್ಷನ್ ಸಿ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಕೆ ಅನ್ನೋರು ಎಮ್ಮಿಗೆ ರಿಲೇಷನ್ಶಿಪ್ ಆಗಿರಲೇಬೇಕು. ನಿಮಗೆ ಇಲ್ಲಿ ಮದರ್ ಇನ್ ಲಾ ಅಂತ ಹೇಳ್ತೀವಿ. ಸೊ ಅದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಒಂದು ಚೆಕ್ ಮಾಡಿದ್ರು ಗೊತ್ತಾಗುತ್ತೆ ನಿಮಗೆ. M9N ಅಂದರೆ ಅಲ್ಲಿ ಎಮ್ ಈಸ್ ದ ಹಸ್ಬೆಂಡ್ ಆಫ್ ಎನ್ ಆಗುತ್ತೆ. ಸೊ ಎಮ್ ಈಸ್ ದ ಹಸ್ಬೆಂಡ್ ಆಫ್ ಎನ್ ಅಂದರೆ ಇವ್ರು ಮೈನಸ್ಸು ಇವ್ರು ಪ್ಲಸ್ ಆಗುತ್ತಾರೆ. ನೆಕ್ಸ್ಟು N5K ಆಗುತ್ತೆ. ಸೊ 5K ಅಂದರೆ ಎ ಇಸ್ ದ ಡಾಟರ್ ಆಫ್ ಪಿ, ಎನ್ ಈಸ್ ದ ಡಾಟರ್ ಆಫ್ ಕೆ ಆಗ್ತಾರೆ. ಸೊ ಅಲ್ಲಿಗೆ ಎನ್ ಅನ್ನೋ ಡಾಟರು ಕರೆಕ್ಟ್ ಇದೆ. ನೆಕ್ಸ್ಟ್ ಇಲ್ಲೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಕೆ ಆ್ಯಂಡ್ ಎಮ್ ನಡುವೆ ಮದರ್ ಇನ್ ಲಾ ರಿಲೇಷನ್ಶಿಪ್ ಬರಲ್ಲ, ಯಾಕಂದರೆ ಎನ್ನಿಗೆ ಮಗಳಾದರೆ ಇವರಿಗೂ ಕೂಡ ಮಗಳಾಗಿರಲೇಬೇಕು. ಸೊ ಯಾಕಂದರೆ ಇವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಬರೋದ್ರಿಂದ ಇದು ಕೂಡ ಆಗಲ್ಲ. ಸೊ ಆಪ್ಷನ್ ಸಿ ನಿಮ್ಮ ರೈಟ್ ಆನ್ಸರ್ ಆಗಿರಲೇಬೇಕು. ಸೊ ಇದು ನಿಮ್ಮ ಫಸ್ಟ್ ಕ್ವಶನ್ ಆಯಿತು ಬ್ಲಡ್ ರಿಲೇಷನ್ ಬೇಸ್ ಮೇಲೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋದಾದರೆ, ಸೊ ಇಲ್ಲಿ ಯಾವುದೋ ಒಂದು ಫಿಗರ್ ಬೇಸ್ ಮೇಲೆ ಕೇಳಿದ್ದಾರೆ. ಅಂದರೆ ನೆಕ್ಸ್ಟು ಚೂಸ್ ದಿ ಫಿಗರ್ ವಿಚ್ ರೀಪ್ಲೇಸ್ ದಿ ಕ್ವಶನ್ ಮಾರ್ಕ್. ಇಲ್ಲಿ ಕ್ವಶನ್ ಮಾರ್ಕ್ ಏನು ಕೊಟ್ಟಿದ್ದಾರೆ, ಆ ಕ್ವಶನ್ ಮಾರ್ಕ್ ಪ್ಲೇಸಿಗೆ ಯಾವ ಫಿಗರ್ ಬರಬೇಕು ಅಂತ. ಸೊ ಫಸ್ಟ್ ನೋಡ್ಕೊಳ್ಳಿ. ಸೊ ಇಲ್ಲಿ ಈ ಎರಡು ಮೂಮೆಂಟ್ಗಳು ಚೇಂಜ್ ಆಗಿದೆ. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿಯ ಮೂಮೆಂಟ್ಗಳು ಈ ಮೂಮೆಂಟ್ ಆಗಿರ್ಬೋದು ಅಥವಾ ಈ ಮೂಮೆಂಟ್ ಸೇಮ್ ಇದೆ. ಸೊ ಈ ಪಾರ್ಟ್ ಮತ್ತು ಈ ಪಾರ್ಟ್ಗಳು ಚೇಂಜಸ್ ಆಗಿದೆ. ಸೊ ಯಾಕಂದರೆ ಈ ಪಾರ್ಟ್ ಅಪೋಸಿಟ್ ಡೈರೆಕ್ಷನಲ್ಲಿದೆ, ಈ ಪಾರ್ಟು ಕೂಡ ಅಪೋಸಿಟ್ ಡೈರೆಕ್ಷನಲ್ಲೇ ಇದೆ. ನೆಕ್ಸ್ಟು ಸೊ ಇದೆರಡು ಸೇಮ್ ಇದೆ. ಯಾವುದು ನಿಮಗೆ ಇಲ್ಲಿ ಚೇಂಜಸ್ ಆಗಿರುವಂಥದ್ದು, ಇದು ಏನು ಚೇಂಜಸ್ ಆಗಿಲ್ಲ, ಇದೆರಡು ಡೈರೆಕ್ಷನ್ ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಹಾಗಾದರೆ ಇಲ್ಲಿ ನಿಮಗೆ ಈ ರೀತಿ ಚೇಂಜಸ್ ಆಗಿದೆ ಅಂದರೆ ನೆಕ್ಸ್ಟು ಈ ಪಾರ್ಟ್ ಏನಿದೆ ಇದು ಚೇಂಜಸ್ ಆಗ್ತಾ ಹೋಗಬೇಕು. ಸೊ ಇದು ಚೇಂಜಸ್ ಆಗಬೇಕು ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಬಾಟಮಿನ ಪ್ಲೇಸ್ ಚೇಂಜ್ ಮಾಡಬೇಡಿ. ಇಲ್ಲಿ ಪ್ಲೇಸ್ ಚೇಂಜ್ ಮಾಡಿಲ್ಲ. ಸೊ ಹಾಗಾಗಿ ಈ ಪ್ಲೇಸನ್ನು ನೀವು ಚೇಂಜ್ ಮಾಡಬೇಡಿ. ಸೊ ಈ ಪ್ಲೇಸನ್ನು ಚೇಂಜ್ ಮಾಡಬೇಕಾಗತ್ತೆ ನೀವು. ಸೊ ಇದನ್ನು ನೀವು ಈ ಸೈಡಿಗೆ ಕನ್ಸಿಡರ್ ಮಾಡಬೇಕಾಗತ್ತೆ ಒಂದು. ನೆಕ್ಸ್ಟು ಇಲ್ಲೂ ಅಷ್ಟೇ ಇದರ ರೈಟ್ ಸೈಡ್ ಏನಿದೆ ಅಥವಾ ಇದರ ನೆಕ್ಸ್ಟ್ ಲೆಫ್ಟ್ ಸೈಡ್ ರಿಲೇಷನ್ಶಿಪ್ ಏನಿದೆ ಅದನ್ನು ಚೇಂಜ್ ಮಾಡಿಲ್ಲ. ಅಥವಾ ನೀವು ಸೌತಿಂದ ಡೈರೆಕ್ಷನ್ ಡೌನಿಂದ ಬರ್ತೀರಾ ಅಂದರೆ ರೈಟ್ ಸೈಡ್ ಆಗುತ್ತೆ. ಆ ರಿಲೇಷನ್ಶಿಪ್ಪನ್ನು ಚೇಂಜ್ ಮಾಡಿಲ್ಲ ಅವರು, ಇಲ್ಲಿ ಚೇಂಜ್ ಮಾಡಿಲ್ಲ, ಇದೆರಡೂ ಚೇಂಜ್ ಮಾಡಿದ್ದಾರೆ ಅಂದರೆ ಸೊ ನೀವು ಕೂಡ ಅಷ್ಟೇ ಇದನ್ನು ಚೇಂಜ್ ಮಾಡಬೇಕಾಗತ್ತೆ ಟಾಪಲ್ಲಿ. ನೆಕ್ಸ್ಟ್ ಚೇಂಜ್ ಮಾಡಬೇಕಾಗಿರೋದು ಇದರ ರಿಲೇಟೆಡ್ ಆಗಿ ಈ ಪಾರ್ಟನ್ನು ಚೇಂಜ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ನಿಮ್ಮ ಈ ಆನ್ಸರ್ ಅಥವಾ ಈ ರೀತಿ ಇರುವಂತಹ ಇಮೇಜ್ ರೈಟ್ ಆಗಿರುತ್ತೆ. ಸೊ ಇಲ್ಲಿ ಚೆಕ್ ಮಾಡೋದಾದರೆ ಎರಡೂ ಕೂಡ ಈ ಸೈಡ್ ಇದೆ, ಬಟ್ ಇದು ಚೇಂಜ್ ಇದೆ, ಇದು ಚೇಂಜ್ ಇದೆ, ಇದರಲ್ಲೂ ಕೂಡ ಚೇಂಜ್ ಇದೆ, ಇದರಲ್ಲಿ ಎರಡೂ ಕರೆಕ್ಟ್ ಇದೆ. ಸೊ ಆಪ್ಷನ್
ಆಪ್ಷನ್ ಸಿ ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಅಲ್ಲಿ ಯಾವ ರೀತಿ ಮೂವ್ಮೆಂಟ್ ಆಗಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಫಸ್ಟ್ 2 ಮೂವ್ಮೆಂಟ್ ಆಗಿದೆ ಇಲ್ಲಿ. ಸೊ ಹಾಗಾದರೆ ಇದರಲ್ಲೂ ಇದೆರಡೇ ಮೂವ್ಮೆಂಟ್ ಆಗಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಟಚ್ ಮಾಡಬೇಡಿ, ನೀವು ಈ ಸೈಡನ್ನು ಮೂವ್ ಮಾಡಬೇಡಿ, ಇದೆರಡನ್ನ ಮೂವ್ಮೆಂಟ್ ಮಾಡ್ತಾ ಬನ್ನಿ. ಇಲ್ಲೂ ಯಾವ ರೀತಿ ಮೂವ್ ಆಗಿದೆಯೋ ಅದೇ ರೀತಿ ಮೂವ್ ಮಾಡ್ತಾ ಬಂದರೆ ನೀವು ಡೈರೆಕ್ಟಾಗಿ ಆನ್ಸರ್ ಮಾಡಬಹುದು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋದಾದರೆ, ಪೀಸ್ ಈಸ್ ರಿಲೇಟೆಡ್ ಟು ಚಾವೋಸ್. ಅದೇ ರೀತಿ ಕ್ರಿಯೇಷನ್ ಈಸ್ ರಿಲೇಟೆಡ್ ಟು ಮ್ಯಾನುಫ್ಯಾಕ್ಚರ್, ಕ್ರಿಯೇಷನ್ ಅಲ್ಲ. ಬಿಲ್ಡ್ ಕೂಡ ಕ್ರಿಯೇಷನ್ ಅಲ್ಲ. ಕನ್ಸ್ಟ್ರಕ್ಷನ್ ಕೂಡ ಕ್ರಿಯೇಷನ್ ಅಲ್ಲ. ಡಿಸ್ಟ್ರಕ್ಷನ್ ಅನ್ನೋದು ರಿಲೇಟೆಡ್ ವರ್ಡ್ ಆಗಿರುತ್ತೆ. ಸೊ ಯಾಕಂದರೆ ಪೀಸ್ ಚಾವೋಸ್ ಅಂತ ಹೇಳ್ತೀವಿ, ಅಥವಾ ಕ್ರಿಯೇಷನ್ನಿಗೆ ಡಿಸ್ಟ್ರಕ್ಷನ್ ಅನ್ನೋದು ಇಲ್ಲಿ ರಿಲೇಷನ್ಶಿಪ್ ಎಕ್ಸ್ಪ್ರೆಸ್ ಮಾಡುವಂಥ ವರ್ಡ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಮ್ಯಾನುಫ್ಯಾಕ್ಚರ್ ಆಗಲಿ, ಬಿಲ್ಡ್ ಆಗಲಿ ಅಥವಾ ಕನ್ಸ್ಟ್ರಕ್ಷನ್ ಆಗಲಿ ನಿಮ್ಮ ಆನ್ಸರ್ ಆಗಿರೋದಿಲ್ಲ. ಸೊ ಇದು ನಿಮಗೆ ರಿಲೇಟೆಡ್ ವರ್ಡ್ಗಳು ಅಥವಾ ರಿಲೇಷನ್ಶಿಪ್ ಎಕ್ಸ್ಪ್ರೆಸ್ ಮಾಡುವಂತಹ ವರ್ಡ್ಗಳು. ನೆಕ್ಸ್ಟ್ ಬ್ಲ್ಯಾಕ್ ಈಸ್ ರಿಲೇಟೆಡ್ ಟು ಮನಿ ಅಂತ ಹೇಳಿದ್ದಾರೆ. ಸೊ ಬ್ಲ್ಯಾಕ್ ಈಸ್ ರಿಲೇಟೆಡ್ ಟು ಮನಿ. ಅದೇ ರೀತಿ ಸೇಮ್ ವೇ ಟ್ರಾನ್ಸ್ಪೋರ್ಟ್ ಈಸ್ ರಿಲೇಟೆಡ್ ಟು. ಸೊ ಬ್ಲ್ಯಾಕ್ ಅನ್ನೋದು ಮನಿಗೆ ರಿಲೇಟೆಡ್ ಆದರೆ ಟ್ರಾನ್ಸ್ಪೋರ್ಟ್ ಅನ್ನೋದು ರಿಲೇಟೆಡ್ ಆಗಿರುವಂಥದ್ದು ಗೂಡ್ಸಿಗೆ. ಯಾಕಂದರೆ ಬ್ಯಾಂಕ್ ಈಸ್ ರಿಲೇಟೆಡ್ ಟು ಮನಿ. ಬ್ಯಾಂಕ್ ಮತ್ತು ಮನಿ ಇಂಟರ್ ರಿಲೇಟೆಡ್, ಯಾಕಂದರೆ ಬ್ಯಾಂಕ್ ಅಂದಮೇಲೆ ಮನಿ ಇರಲೇಬೇಕು, ರಿಲೇಟೆಡ್. ಅದೇ ರೀತಿ ಟ್ರಾನ್ಸ್ಪೋರ್ಟ್ ಈಸ್ ರಿಲೇಟೆಡ್ ಟು ನಾಟ್ ಟ್ರಾಫಿಕ್ ಸ್ಪೀಡ್ ರೋಡ್ ಅಲ್ಲ. ಸೊ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಆಗಿರೋದು ಗೂಡ್ಸಿಗೆ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಅದೇ ಅರ್ಥ, ಮೂವ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಅದನ್ನು ನಾವು ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತೀವಿ, ಅಥವಾ ಆ ಗೂಡ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು. ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ರಿಲೇಟೆಡ್ ಟು ಗೂಡ್ಸೇ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋದಾದರೆ ಇದರ ಅಥವಾ ನಿಮ್ಮ ರೀಸನಿಂಗ್ ಕಾನ್ಸೆಪ್ಟಿನ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಅದೇ ರೀತಿ ನೆಕ್ಸ್ಟ್ 5th ಕ್ವಶನ್ಸ್ ನೋಡ್ತಾ ಹೋಗೋದಾದರೆ ಇಲ್ಲಿ 34 men ಕಂಪ್ಲೀಟೆಡ್ ವರ್ಕ್ ಇನ್ ಅಥವಾ ಕಂಪ್ಲೀಟೆಡ್ ಎ ವರ್ಕ್ ಇನ್ ಅಥವಾ 2/5 ಆಫ್ ವರ್ಕ್ ಇನ್ 8 days ಅಂತ ಹೇಳಿದ್ದಾರೆ. ಅಂದರೆ 34 men 8 days ವರ್ಕ್ ಮಾಡ್ತಾರೆ. 9 hours per day ವರ್ಕ್ ಮಾಡಿದಾಗ ಅಷ್ಟು ವರ್ಕನ್ನು ಕಂಪ್ಲೀಟ್ ಮಾಡ್ತಾರೆ. ಹೌ ಮೆನಿ ಮೋರ್ ಮೆನ್ ಶುಡ್ ಬಿ ಎಂಗೇಜ್ಡ್ ಟು ಫಿನಿಶ್ ದಿ ರೆಸ್ಟ್ ವರ್ಕ್ ಇನ್ 6 days ವರ್ಕಿಂಗ್ 9 hours ಎ ಡೇ ಅಂತ ಹೇಳ್ತಾರೆ. ಸೊ ಇಲ್ಲಿ ನಿಮಗೆ 34 men 2/5 ಅಷ್ಟು ವರ್ಕನ್ನು 8 days 9 hours per day ವರ್ಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾದರೆ ಸೊ ಇದಕ್ಕೆ ನೀವು ಸಿಂಪಲ್ ಫಾರ್ಮುಲಾ ಪ್ರಕಾರ ಮಾಡ್ತಾ ಹೋಗ್ಬೋದು. ಮೆನ್ ರಿಕ್ವೈರ್ಡ್ ಅಥವಾ ಮೆನ್ ಇಂಟು ಅವರ್ 1 ಇಂಟು ಡೇ 1 ಡಿವೈಡೆಡ್ ಬೈ ಎಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ. ಅದೇ ರೀತಿ ನೆಕ್ಸ್ಟು ಮೆನ್ 2 ಇಂಟು H2 ಇಂಟು D2 ಡಿವೈಡೆಡ್ ಬೈ ವರ್ಕ್ 2. ಈ ರೀತಿ ಸಿಂಪಲಾಗಿ ಮಾಡ್ತಾ ಹೋಗ್ತೀವಿ ನಾವು. ಸೊ ಅಲ್ಲಿ ಏನು 34 ಮೆಂಬರ್ಸ್ ಇದ್ದಾರೆ ಅಥವಾ 34 ಮೆನ್ ಇದ್ದಾರೆ. ಸೊ ಅವ್ರು ವರ್ಕ್ ಮಾಡ್ತಾ ಇರೋದು 8 days ಇಂಟು 9 hours ಪರ್ ಡೇ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಗೊತ್ತಿಲ್ಲ ನನಗೆ ಎಷ್ಟು ಜನ ರಿಕ್ವೈರ್ಮೆಂಟ್ ಬೇಕು ಅಂತ, ಬಟ್ ವರ್ಕ್ ಮಾಡ್ತಕ್ಕಿರುವಂಥದ್ದು 6 days, ಅದೇ ರೀತಿ 9 hours ವರ್ಕ್ ಮಾಡ್ತಾರೆ. ಡಿನಾಮಿನೇಟ್ರಲ್ಲಿ ಕನ್ಸಿಡರ್ ಮಾಡಬೇಕಾಗಿರುವಂತಹ ವ್ಯಾಲ್ಯೂ ಏನು ಅಂದರೆ ನೀವು ಎಷ್ಟು ವರ್ಕ್ ಕಂಪ್ಲೀಟ್ ಆಗಿದೆಯೋ ಸೊ ಆ ವರ್ಕ್ ಕಂಪ್ಲೀಟ್ ಆಗಿರುವಂಥ ವರ್ಕ್ ಮತ್ತು ರಿಮೈನಿಂಗ್ ವರ್ಕನ್ನು ಕನ್ಸಿಡರ್ ಮಾಡ್ತಾ ಹೋಗ್ಬೋದು ನೀವು. ಸೊ ಇಲ್ಲಿ ವರ್ಕ್ ಕಂಪ್ಲೀಷನಿಗೆ ಬಂದರೆ ಅವ್ರು ಏನು ಹೇಳಿದ್ದಾರೆ, 2/5 ಅಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ. ಅಂದರೆ 2/5 ಅಷ್ಟು ವರ್ಕು ಕಂಪ್ಲೀಟ್ ಆಗಿದೆ. ರಿಮೈನಿಂಗ್ 3/5 ಅಷ್ಟು ವರ್ಕು ಬ್ಯಾಲೆನ್ಸ್ ಇದೆ. ಅಂದರೆ 5ರಲ್ಲಿ 2 ಪಾರ್ಟ್ ಕಂಪ್ಲೀಟ್ ಆಗಿದೆ, 5ರಲ್ಲಿ 3 ಪಾರ್ಟ್ ಬ್ಯಾಲೆನ್ಸ್ ಇದೆ. ಸೊ ಹಾಗಾದರೆ 5ಅಲ್ಲಿ 2ನ ಡಿವೈಡ್ ಮಾಡಿದರೆ 0.4 ಬರುತ್ತೆ. ಇದು ನಿಮಗೆ ಇದು 0.6 ಬರುತ್ತೆ. 5 6 30. ಸೊ ಅಲ್ಲಿಗೆ ಇಲ್ಲಿ 0.4 ಬರೀರಿ, 0.6 ಬರೀರಿ. ಸೊ ಇಲ್ಲಿ ನಿಮಗೆ ಸಿಂಪ್ಲಿಫೈ ಮಾಡಿದರೆ ಸೊ ಇದಿಷ್ಟು ಸಿಂಪ್ಲಿಫೈ ಮಾಡ್ಬೋದು ನೀವು. ಸಿಂಪ್ಲಿಫೈ ಮಾಡಿ, ಇಲ್ಲ ಅಂದರೆ ನೀವು ಇಲ್ಲಿ 2/5 ಬರಿತೀರ ಅಂದರೆ ಇಂಟು 5/2 ಆಗುತ್ತೆ, ಅಥವಾ 0.4 ಇಂದ ಮಾಡ್ಬೋದು. ಸೊ 0.4 ಇಂದ ಮಾಡ್ತೀರ, ಇಲ್ಲಿ ಡೆಸಿಮಲ್ ರಿಮೂವ್ ಆಗಬೇಕು ಅಂದರೆ ಇಲ್ಲೊಂದು 0 ಹಾಕ್ಕೊಳ್ಳಿ. ಸೊ 4 2s 8 ಆಗುತ್ತೆ, ಇಲ್ಲೂ 0 ಹಾಕ್ಕೊಳ್ಳಿ. ಸೊ ಇಲ್ಲಿ 6 1s 6 10s ಆಗುತ್ತೆ. ಸೊ 10 ಇಂಟು 9 90 ಆಗುತ್ತೆ. ನೆಕ್ಸ್ಟು 34 ಇಂಟು 20 ಇಂಟು 9 ಆಗುತ್ತೆ. ಸೊ 34 ಅಂದರೆ ನಿಮಗೆ ಡಬಲ್ ಮಾಡಿದರೆ 30 ಡಬಲ್ ಮಾಡಿದರೆ 60, 4 ಇಂಟು 2 ಮಾಡಿದರೆ ಡಬಲ್ ಆಗುತ್ತೆ. ಅಥವಾ ನೀವು ಈಸಿಯಾಗಿ ಮಾಡ್ಬೋದು, ಯಾಕಂದರೆ 34 ಇಂಟು 20 ಮಾಡಿದರೆ ನಿಮಗೆ 34ನ ಡಬಲ್ ಮಾಡಿದರೆ 68 ಆಯಿತು. ಯಾಕಂದರೆ 13 ಡಬಲ್ ಮಾಡಿದ್ರೆ 60, ಅದೇ ರೀತಿ 4ನ ಡಬಲ್ ಮಾಡಿದ್ರೆ 8 ಆಗುತ್ತೆ. ಸೊ ಅಲ್ಲಿಗೆ 68. ಸೊ 68 ಅಂದರೆ 680 ಆಗುತ್ತೆ ನಿಮಗೆ. ನೆಕ್ಸ್ಟ್ ಇಲ್ಲಿ 680 ಡಿವೈಡೆಡ್ ಬೈ 10 ಅಂದರೆ, ಸೊ ಯಾಕಂದರೆ ಈ 9 ಮತ್ತು ಈ 9ನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ ನೀವು. 34 ಇಂಟು 2 ಮಾಡ್ಕೊಳ್ಳಿ. ಸೊ ಅವಾಗ 68 ಅಂದರೆ 680 ಆಗುತ್ತೆ. ಇಲ್ಲಿ 10 ಇದೆ. ಸೊ 680 ಈಸ್ ಈಕ್ವಲ್ ಟು 10 ಅಂದರೆ
10 ಇಲ್ಲಿ 0 ಕ್ಯಾನ್ಸಲ್ಲು, ಸೊ ಅಲ್ಲಿಗೆ 68 ಡೇಸು ನಿಮಗೆ ಟೋಟಲ್ ರಿಕ್ವೈರ್ಮೆಂಟ್ ಇರೋದು. ಸೊ ಬಟ್ ಇಲ್ಲಿ ಹೇಳಿರುವಂಥದ್ದವರು 68 ಡೇಸ್ ನಿಮಗೆ ಟೋಟಲ್ ರಿಕ್ವೈರ್ಮೆಂಟ್ ಆದರೆ ಈಗ ಆಲ್ರೆಡಿ ಎಷ್ಟು ಕಂಪ್ಲೀಟ್ ಆಗಿದೆ? ಸೊ 68 ಮೆನ್ ರಿಕ್ವೈರ್ಮೆಂಟ್ ಇರೋದು, ಅದರಲ್ಲಿ ಕಂಪ್ಲೀಟ್ ಆಗಿರೋದು ಸೊ 34 ಮೆನ್ನನ್ನು ಯೂಸ್ ಮಾಡ್ಕೊಂಡು ಅವರು 2/5 ವರ್ಕನ್ನು ಕಂಪ್ಲೀಟ್ ಮಾಡಿದ್ದಾರೆ. ಹಾಗಾದರೆ ರಿಮೈನಿಂಗ್ 3/5 ವರ್ಕನ್ನು ಕಂಪ್ಲೀಟ್ ಮಾಡಲಿಕ್ಕೆ ಇನ್ನೆಷ್ಟು ಜನ ಬೇಕು ನಿಮಗೆ? 34 ಮೆಂಬರ್ಸೇ ಬೇಕಾಗುತ್ತೆ. ಸೊ ಆಪ್ಷನ್ ಎ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ತುಂಬ ಸಿಂಪಲ್ ಕ್ವಶನ್ಸನ್ನು ಕೇಳಿರ್ತಾರೆ, ಬಟ್ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರ ಅನ್ನೋದು ಮೇಜರ್ ರೋಲನ್ನು ಪ್ಲೇ ಮಾಡ್ತಾ ಹೋಗುತ್ತೆ ಎಕ್ಸಾಮ್ಗಳಲ್ಲಿ. ಸೊ ಅದೇ ರೀತಿ ನಿಮಗೆ ಇನ್ನಷ್ಟು ಮೆಟೀರಿಯಲ್ಸ್ ಬೇಕು ಅಂದರೆ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅಥವಾ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಾಗಿರ್ಬೋದು. ಸೊ ಅಲ್ಲೂ ಕೂಡ ಮೆಟೀರಿಯಲ್ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಯಾರೆಲ್ಲ KPGCET ಅಥವಾ KMAT ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತೀರಾ ಅಥವಾ ಕ್ಯಾಟ್ ಆ್ಯಂಡ್ ಮ್ಯಾಟ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತೀರಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನಿತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.